ಚೈತನ್ಯವಿದೆ. ನಮ್ಮ ವಿಶ್ವವೇ ಕಂಡ ಮಹಾನ್ ಸಮಾಜ ಸುಧಾರಕರಿವರು. ಬಸವಣ್ಣನವರ ತತ್ವ ಆದರ್ಶಗಳು ಸದಾಕಾಲಕ್ಕೂ ಪ್ರಸ್ತುತ. 12ನೇ ಶತಮಾನದಲ್ಲಿ ಸಮಾನತೆಯ ಬೀಜ ಬಿತ್ತಿದ ಬಸವಣ್ಣನವರು ಸಮಾಜದಲ್ಲಿರುವ ತಾರತಮ್ಯವನ್ನು, ಮೇಲು ಕೀಳೆಂಬ ಭಾವನೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿದ್ದರು. ಕಲ್ಯಾಣದಲ್ಲಿ ಕ್ರಾಂತಿಯ ಬೀಜ ಬಿತ್ತಿದ ಬಸವಣ್ಣನವರು ಸಮಾಜ ಸುಧಾರಣೆಯ ಕನಸು ಕಾಣುತ್ತಾ ಹೆಜ್ಜೆ ಇಟ್ಟಿದ್ದರು. ಈ ಹೋರಾಟದ ಚಿಂತನೆ ಅಂದಿನ ಕಾಲಕ್ಕೆ ಅಷ್ಟು ಸುಲಭದ ಮಾತಂತೂ ಖಂಡಿತ ಆಗಿರಲಿಲ್ಲ. ತಮ್ಮ ವಚನದ ಮೂಲಕವೇ ಜಗತ್ತಿಗೆ ಮಹಾನ್ ಸಂದೇಶವನ್ನು ಸಾರಿದ ಗುರು ನಮ್ಮ ಹೆಮ್ಮೆಯ ಬಸವಣ್ಣನವರು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವೇ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗೊಂದಾಗಿ ನಡೆಯದ